ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಕಲಬುರಗಿ ಚಿನ್ನ ದರೋಡೆಕೋರರ ಖತರ್ನಾಕ್ ಐಡಿಯಾ. ಈ ದರೋಡೆಕೋರರ ಖತರ್ನಾಕ್ ಐಡಿಯಾ ಮತ್ತಷ್ಟು ಬಯಲಾಗ್ತಾ ಇದೆ. ಇನ್ನು ದರೋಡೆಕೋರರ ತಂಡದಲ್ಲಿ ಇರುವುದು 4 5 ಅನ್ನೋದು ಗೊತ್ತಾಗಿದೆ. ಈ ಖದೀಮರ ದರೋಡೆ ಸಂಚಿದೆಯಲ್ಲ, ಇದು ಯಾವ ಸಿನಿಮಾ ಶೈಲಿಗೂ ಕೂಡ ಕಮ್ಮಿ ಇಲ್ಲ. ಸಿನಿಮಾವನ್ನ ಮೀರಿಸುವಂತೆ ರೋಚಕವಾಗಿದೆ. ಪೊಲೀಸರ ದಿಕ್ಕು ತಪ್ಪಿಸಲು ಮೊಬೈಲ್ ಫೋನ್ ಅನ್ನ ಬಳಸದೆ ಕಳ್ಳಾಟ ಆಡಿದ್ರು. ದರೋಡೆಕೋರರ ಖರ್ಚು ನೋಡ್ಕೊಳ್ತಾ ಇದ್ದ 5ನೇ ಆಗಂತುಕ 4 ಆಟೋ ಪ್ರಯಾಣ ದರವನ್ನ ಪಾವತಿಸಿದ್ದು 5ನೇ ಆರೋಪಿ. ಸರಾಫ್ ಬಜಾರ್ ಚಿನ್ನದಂಗಡಿಯಲ್ಲಿ 820 ಗ್ರಾಂ ಚಿನ್ನಕ್ಕೆ ಕನ್ನವನ್ನ ಹಾಕಿದ್ರು. ಅವರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಹೇಗೆ ಎಸ್ಕೇಪ್ ಆದ್ರು ಅನ್ನೋದು ಕೂಡ ಗೊತ್ತಾಗಿತ್ತು. ಗಮನಿಸ್ತಾ ಇದ್ದೀರಿ, ಒಂದು ಕಡೆ 4 ಅಂತ ಹೇಳಿ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆದರೆ ಈ ಪ್ರಕರಣದಲ್ಲಿರುವುದು 4 ಕೈವಾಡ ಅಲ್ಲ, 5. ಒಬ್ಬ ಎಲ್ಲೋ ಕೂತ್ಕೊಂಡು ಇವರಿಗೆ ಸಹಾಯವನ್ನ ಮಾಡ್ತಾ ಇದ್ದ. ಇವರ ಖರ್ಚು ವೆಚ್ಚವನ್ನ ಆತನೇ ಭರಿಸ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಗಮನಿಸ್ತಾ ಇದ್ದೀರಿ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ಈ ದರೋಡೆಕೋರರ ಚಲನವಲನದ ದೃಶ್ಯ. ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು, ಹೇಗೆ ಎಸ್ಕೇಪ್ ಆಗೋದಕ್ಕೆ ಇವರು ಹೊಂಚನ್ನ ಹಾಕಿದ್ರು, ಎಲ್ಲೆಲ್ಲಿ ಯಾರ್ಯಾರು ಇರಬೇಕು, ಹೇಗೆ ತಪ್ಪಿಸ್ಕೊಳ್ಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಒಂದೊಂದೇ ವಿಚಾರಗಳು ಇದೀಗ ಬೆಳಕಿಗೆ ಬರ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಒಂದೊಂದು ಪ್ಲಾನ್ ಅನ್ನ ಹಾಕೊಂಡಿದ್ರು ಕ್ರಿಮಿಗಳು. ಚಿನ್ನ ದರೋಡೆ ಮಾಡಿ ಬಸ್ ನಿಲ್ದಾಣಕ್ಕೆ 4 ಬಂದಿದ್ರು. ಕಲಬುರಗಿ ಬಸ್ ನಿಲ್ದಾಣದ ಬಳಿಯೇ 5ನೇ ಆರೋಪಿ ಕೂಡ ನಿಂತಿದ್ದ. ಆತ ದರೋಡೆ ಸಂದರ್ಭದಲ್ಲಿ 4 ಜೊತೆಗೆ ಇರಲಿಲ್ಲ. ಆತ ಬೇರೆ ಸ್ಪಾಟ್ ಅಲ್ಲಿ ಇದ್ದ. ಆಟೋದಲ್ಲಿ ಬಸ್ ನಿಲ್ದಾಣಕ್ಕೆ ಬಂದಿದ್ದ 4 ಖದೀಮರು. ಇವರು ಆಟೋದಿಂದ ಇಳಿತಾ ಇದ್ದಂತೆ 5ನೇ ಆರೋಪಿ, ಅಂದ್ರೆ ಇವ್ರಿಗೋಸ್ಕರ ಕಾಯ್ತಾ ಇದ್ದಂತಹ ಆರೋಪಿ ಅಲರ್ಟ್ ಆಗ್ತಾನೆ. ಆಟೋ ಚಾಲಕನಿಗೆ ಆತನೇ ಹಣವನ್ನ ಪಾವತಿ ಮಾಡ್ತಾನೆ. ಬಸ್ ನಿಲ್ದಾಣದ ಬಳಿ ಇರೋ ಅಂಗಡಿಯೊಂದರಲ್ಲಿ ಫೋನ್ ಪೇ ಮಾಡಿ ಹಣವನ್ನ ಪಡೆದಿದ್ದ 5ನೇ ದರೋಡೆಕೋರ ಬಳಿಕ ಆಟೋ ಚಾಲಕನಿಗೆ ತಾನು ಫೋನ್ ಪೇ ಮಾಡಿ ಏನು ಹಣವನ್ನ ತಗೊಂಡಿದ್ನೋ ಅದನ್ನ ಕೊಟ್ಟಿದ್ದ. ಅಲ್ಲಿಂದ ಅದಾದ್ಮೇಲೆ ಆತ ಕಾಲ್ ಕೀಳ್ತಾನೆ. ಫೋನ್ ಪೇಯನ್ನ ಮಾಡಿದ್ನಲ್ಲ, ಅದೇ ಒಂದು ಮಾಹಿತಿಯನ್ನ ಆಧರಿಸಿ ಇದೀಗ ಖದೀಮರ ಬೇಟೆಗೆ ಪೊಲೀಸರು ಇಳಿದಿದ್ದಾರೆ. ಸದ್ಯಕ್ಕೆ ಫೋನ್ ಪೇ ಮಾಡಿದಂತಹ ವಿಚಾರವೇ ಇಲ್ಲಿ ಪೊಲೀಸರಿಗೆ ದೊಡ್ಡ ಸುಳಿವನ್ನ ಕೊಡುವಂತಹ ಸಾಧ್ಯತೆ ಇದೆ. ಪ್ರಕರಣವನ್ನ ಭೇದಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ದತ್ತಾತ್ರೇಯ ಪಾಟೀಲ್, ಯಾವ ರೀತಿಯಾಗಿ ಖದೀಮರು ಹೊಂಚನ್ನ ಹಾಕಿ ಚಿನ್ನವನ್ನ ಎಗರಿಸಿ ಎಸ್ಕೇಪ್ ಆದ್ರು ಅನ್ನೋ ಇಂಚಿಂಚು ಮಾಹಿತಿ ಕೂಡ ಬಯಲಾಗ್ತಾ ಇದೆ. ಹಾಗೆ ಈ ದರೋಡೆಕೋರರಿಗೋಸ್ಕರ ಪೊಲೀಸರು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ, ಎಲ್ಲಿಗೆ ಬಂದಿದೆ ಅಂತ ಹೇಳಿ ತನಿಖೆ? ಮಧುಶ್ರೀ, ನಿಜಕ್ಕೂ ಸದ್ಯ ಏನೋ ಅಂತಾರೆ 50 ಗಂಟೆಗಳ ಹೆಚ್ಚು ಸಮಯ ಆಗಿದೆ ಈಗಾಗಲೇ ದರೋಡೆಯಾಗಿ. ಹೀಗಾಗಿ ಏನೋ ಅಂತಾರೆ ಪೊಲೀಸರು ಶತಾಯಗತಾಯ ಅವರನ್ನು ಮಟ್ಟ ಹಾಕಬೇಕು ಮತ್ತು ಅವರನ್ನು ಹಿಡಿಲೇಬೇಕು ಅನ್ನುವಂಥ ಒಂದು ಪಣವನ್ನು ತೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇಂಚಿಂಚು ಆ ಸಾಕ್ಷ್ಯವನ್ನು, ಇಂಚಿಂಚು ಎವಿಡೆನ್ಸನ್ನು ಕಲೆ ಹಾಕ್ತಾ ಇದ್ದಾರೆ. ಒಂದು ಸಣ್ಣ ಸುಳಿವನ್ನು ಬಿಡದೆ ಆ ಏನು ಆ ದರೋಡೆಕೋರರಿದ್ದರು, ಆ ದರೋಡೆಕೋರರನ್ನ ಹೆಡೆಮುರಿ ಕಟ್ಟಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಸದ್ಯ ಅವರು ನಗರದಲ್ಲಿ ಯಾವ್ಯಾವ ಕಡೆ ಓಡಾಡಿದ್ರು ಅವೆಲ್ಲ CCTVಯನ್ನು ಪರಿಶೀಲನೆಯನ್ನು ಒಂದು ತಂಡ ಮಾಡಿದೆ. ಅದಲ್ಲದೆ ಏನೋ ಅಂತಾರೆ ಅವ್ರು ಏನು ಸುಳಿವನ್ನು ಬಿಟ್ಕೊಟ್ಟಿದ್ರು ಫೋನ್ಪೇ ಮೂಲಕ, ಆ ಫೋನ್ಪೇ ಆ ಸುಳಿವಿನ ಜಾಡನ್ನು ಹಿಡಿದು ಸದ್ಯ ಏನು ಇವ್ರು ಯಾರು ಅನ್ನೋದನ್ನು ಪೊಲೀಸರು ಒಂದು ಹಂತದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ ಕಾರಣಕ್ಕಾಗಿ ಮತ್ತು ಯಾರು ದರೋಡೆ ಮಾಡಿದ್ರು ಅನ್ನೋಂಥ ಒಂದು ಮಾಹಿತಿ ಸದ್ಯ ಖಾಕಿ ಪಡೆಗೆ ಲಭಿಸಿರ್ತಕ್ಕಂಥದ್ದು. ಈ ಒಂದು ದರೋಡೆ ಪ್ರಕರಣದಲ್ಲಿ ಸದ್ಯ ಕಲಬುರಗಿ ಪೊಲೀಸರಿಗೆ ಒಂದು ಮಹತ್ವದ ಸುಳಿವು ಸಿಕ್ಕಿದೆ. ಅದೇನಂತಂದರೆ ಈ 4 ಈ ಒಂದು ದರೋಡೆ ಮಾಡಿದ್ದು 5 ಜನರಿದ್ದರು ಮತ್ತು ಆ 5ನೇ ಆರೋಪಿನೇ ಈ ಒಂದು ದರೋಡೆಯ ಮಾಸ್ಟರ್ ಮೈಂಡ್ ಅನ್ನೋದು ಕೂಡ ಸದ್ಯ ಗೊತ್ತಾಗ್ತದೆ. ಯಾಕೆಂತಂದರೆ ಆತನೇ ಎಲ್ಲವನ್ನು ಪ್ಲಾನ್ ಹೆಣೆದಿದ್ದ ಮತ್ತು ಆತನ ಪ್ಲಾನ್ ಪ್ರಕಾರನೇ ಈ 4 ದರೋಡೆ ಮಾಡಿದ್ರು ಅನ್ನೋದು ಕೂಡ ಸದ್ಯ ಗೊತ್ತಾಗ್ತಾ ಇದೆ. ಹೀಗಾಗಿ ಆ 5ನೇ ವ್ಯಕ್ತಿ ಯಾರು ಮತ್ತು ಆತ ಯಾತಕ್ಕಾಗಿ ದರೋಡೆ ಮಾಡ್ದ ಅನ್ನುವಂಥ ಒಂದು ವಿಚಾರಣೆಯನ್ನು ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಆ 5ನೇ ವ್ಯಕ್ತಿಯ ಮೂಲಕ ಮತ್ತು ಆ 5ನೇ ವ್ಯಕ್ತಿ ಏನು ಪ್ಲಾನ್ ಹೆಣೆದಿದ್ದ ಆ ಪ್ಲಾನ್ನ ಮೂಲಕವೇ ಈ ದರೋಡೆ ಪ್ರಕರಣ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಹೀಗಾಗಲೇ ಏನು ಅಂತಂದರೆ ಆ 4 ಈತ ಹಣಕಾಸಿನ ಸಹಾಯ ಮಾಡಿದ್ದ, ಅದೆಲ್ಲವನ್ನು ಕೂಡ ಈತನೇ ನೋಡ್ಕೊಂಡಿದ್ದ ಮತ್ತು ಆ ಫೋನ್ಪೇ ಏನು ಸುಳಿವಿದೆ, ಆ ಫೋನ್ಪೇಯಲ್ಲಿ ಬರ್ತಕ್ಕಂಥ ಅಡ್ರೆಸ್ ಏನಿದೆ ಆ ಅಡ್ರೆಸ್ ಕೂಡ ಪಶ್ಚಿಮ ಬಂಗಾಳ ಅಡ್ರೆಸ್ ತೋರಿಸ್ತಾ ಇದೆ. ಮತ್ತು ಈ ಏನು ದರೋಡೆಕೋರರಿದ್ದರು ಇವರೆಲ್ಲವೂ ಕೂಡ ಪಶ್ಚಿಮ ಬಂಗಾಳ ಮೂಲದವರು ಅಂತಲೇ ಹೇಳಲಾಗ್ತಾ ಇದೆ. ಹೀಗಾಗಿ ಏನು ಅಂತಂದರೆ ಇವೆಲ್ಲವೂ ಕೂಡ ಸಾಮ್ಯತೆ ಬರ್ತಾ ಇದೆ. ಹೀಗಾಗಿ ಆ 5ನೇ ಆರೋಪಿ ಮೇಲೆ ಸದ್ಯ ಪೊಲೀಸರು ಕಣ್ಣಿಟ್ಟಿದ್ದಾರೆ ಮತ್ತು ಒಂದು ಹಂತದಲ್ಲಿ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಆ ಕೆಲಸಕ್ಕೂ ಕೈ ಹಾಕಿದ್ದಾರೆ. ಯಾಕೆಂತಂದರೆ ಆ 5ನೇ ವ್ಯಕ್ತಿಯ ಇಡೀ ಆ ದರೋಡೆ ಪ್ರಕರಣದ ಮಾಸ್ಟರ್ ಮೈಂಡ್ ಅಂತಲೇ ಹೇಳಲಾಗ್ತಾ ಇದೆ. ಮಧುಶ್ರೀ. ಧನ್ಯವಾದ.
ಧನ್ಯವಾದ ತಮ್ಮ ಮಾಹಿತಿಗಾಗಿ ದತ್ತಾತ್ರೇಯ ಪಾಟೀಲ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH